ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸುಬ್ಬಡಪರಾಗಿದ್ದೀನಿ. ಇವತ್ತು ಮಂಡೇ ಬೆಳಗ್ಗೆಯಿಂದ ಲಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅವಳು ಹೋದ್ಮೇಲೆ ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಅವಳು ಕಾಲೇಜಿಗೆ ರೆಡಿ ಮಾಡಿ ಕಳಿಸೋದೇ ಆಯಿತು. ತಿಂಡಿ ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ಸೊ ಇವಾಗ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ. ಸಾಂಬಾರು ಜೊತೆಗೆ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಇಡ್ಲಿ ಹಿಟ್ಟೈತೆ, ಅದನ್ನು ಇವಾಗ ಮಧ್ಯಾಹ್ನ ಬೇಯಿಸಬೇಕು. ನೆನ್ನೆ ಶಾಪಿಂಗ್ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಬಂದೆ ಗೈಸ್. ಅದೇನಾಯ್ತು ಗೊತ್ತಾ, ಇನ್ಶಾರ್ಟಲ್ಲವ ನಾವು ವೀಡಿಯೋ ಎಡಿಟ್ ಮಾಡೋದು, ಅದರಲ್ಲಿ ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ವಾಯ್ಸ್ ಅವರೆಲ್ಲ ಕೊಟ್ಟಿದ್ದೆ. ಬಟ್ ವೀಡಿಯೋಸು ಇಂಟರ್ನ್ಯಾಷನಲ್ ಸ್ಟೋರೇಜ್ ಅಂತ ಬಂದಿತ್ತು, ಎಲ್ಲ ನೀಟಾಗಿ ಡಿಲೀಟ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ಇವತ್ತು ಇನ್ನೇನು ಮಾಡೋದು, ಮೊದಲಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಇವಾಗ ಕೆಲಸ ಎಲ್ಲ ಮುಗಿಸಿ ಬಂದಿದ್ದಾಯಿತು. ಇವಾಗ ನೆನ್ನೆ ಸೀರೆ ತೊಗೊಂಬಂದಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಮತ್ತು ಬೆಳ್ಳಿದು ಐಟಮ್ಸ್ ತಂದಿದ್ದೆ. ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಸೀರೆ ಮಾತ್ರ ಏನು ತಂದಿದ್ದನ್ನು ಶೇರ್ ಮಾಡ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಸೀರೆನ ತೋರಿಸ್ತೀನಿ. ನೋಡಿ, ಗ್ರೀನ್ ಕಲರ್ ಸೀರೆನೇ ಚಾಯ್ಸ್ ಮಾಡಿದ್ರು. ಚೆನ್ನಾಗಿದೆ, ಬಾರ್ಡ್ರು ಸ್ವಲ್ಪ ಅಗ್ಲಾಗಿ ಚೆನ್ನಾಗಿದೆ, ಲುಕ್ಕಾಗಿ ಕಾಣಿಸುತ್ತೆ. ಲಕ್ಷ್ಮೀ ದೇವಿ ಗುಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಇದನ್ನು ಚಾಯ್ಸ್ ಮಾಡಿದೆ. ನಂಗೆ ಇದು ಬೇಡ ಅಂತ ಹೇಳ್ತಿದ್ದೆ, ಬಟ್ ಅವ್ರು ಬಾರ್ಡ್ರು ಚೆನ್ನಾಗಿದೆ, ನಿನ್ಗೆ ಹೊಲ್ಸ್ಕೊಳಕ್ಕೆ ಪೂಜೆ ಎಲ್ಲ ಮುಗಿದ್ಮೇಲೆ, ಹಬ್ಬ ಮುಗಿದ್ಮೇಲೆ ಹೊಲ್ಸ್ಕೊಳ್ಳಿವಂತೆ ಅಂತ ಹೇಳ್ಬಿಟ್ಟು ತಗೊಟ್ಟಿದ್ದಾರೆ. ಚೆನ್ನಾಗಿದೆಯಲ್ವ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ, ಅದನ್ನು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು ಮತ್ತು ಫಾಲೆಲ್ಲ ಹಾಕಿ ಕೊಡಬೇಕಿತ್ತು. ನನ್ನ ಮಗಳಿಗೆ ಒಂದು ಸೀರೆ ತೊಗೊಂಡಿದ್ದೀನಿ, ಅದನ್ನು ಬ್ಲೌಸ್ ಸ್ಟಿಚಿಂಗು ಮತ್ತು ಫಾಲ್ ಹಾಕಿ ಕೊಟ್ಟು ಬಂದಿದ್ದೀವಿ. ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡ್ತೀವಿ. ಸೊ ಅವಾಗ ತೋರಿಸ್ತೀನಿ ನೋಡಿ. ಇವಾಗ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ರೆ ಇವ್ರು ತಿನ್ನೋಕ್ಕೆ ಬರಬೇಕಲ್ವ, ಆಫೀಸ್ ಹತ್ರನೇ ತಿನ್ಕೊಂಡಿದ್ದಾರೆ. ಅದು ಹಂಗೆ ಉಳಿದಿದೆ, ಬರ್ತಾರೇನೋ ಅಂದ್ಕೊಂಡೆ, ಬರಲಿಲ್ಲ. ಸೊ ಇವಾಗ ಸ್ವಲ್ಪ ಗೆಣಸು ಕೂಡ ಬೇಯಿಸಿದೆ, ಅದು ಕೂಡ ಆಗಿದೆ. ನೋಡಿ, ಗೆಣಸು ಸ್ವಲ್ಪ ಕಲ್ಲೋದಂಗೆ ಆಗಿತ್ತು, ಬೇಯಿಸಿದೆ ಬೆಳಗ್ಗೆ. ಇದಕ್ಕೆ ಕೊಟ್ಟು ಕಳ್ಸೋಣ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು. ಅವಳು ಬೇಡ ಅಂತ ಹಂಗೆ ಬಿಟ್ಟು ಹೋಗಿದ್ದಾಳೆ. ಸ್ವಲ್ಪ ಕಲ್ಲು ಥರ ಆಗಿಬಿಟ್ಟಿತ್ತು, ಯಾಕೋ ಬೆಂದೇ ಇರಲಿಲ್ಲ. ನಾನು ಏನಂದರೆ ಕುಕ್ಕರ್ಗೆ ಬೇಯಿಸಿರಲಿಲ್ಲ, ಹಬ್ಬೆಲಿ ಬೇಯಿಸಿದ್ದೆ. ಇವಾಗ ಸೋಕೇಶ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಏನು ಗೊತ್ತಾಗೈತೆ, ಯೂಟ್ಯೂಬ್ ಮಾಡೋರಿಗೆ ಏನಂತಾರೆ ಅಂದರೆ, ಏನು ಕೆಲಸ ಮಾಡಿದ್ರು ಯೂಟ್ಯೂಬಿಗೆ ಹಾಕ್ತಾಳೆ. ಮನೆ ಒರೆಸೋದು, ಪಾತ್ರೆ ಬೆಳಗೋದು, ಅಡುಗೆ ಮಾಡೋದು, ಸೀಮೆಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಯೂಟ್ಯೂಬ್ ಮಾಡೋರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ. ಅವರು ಹೇಳ್ತಾರಲ್ಲ, ಅವರು ವೀಡಿಯೋಸ್ ಮಾಡಿ ಹಾಕಿದರೆ ಗೊತ್ತಾಗುತ್ತೆ ಅದ್ರ ಬಂಡವಾಳ ಏನು ಅಂತ, ಎಷ್ಟು ಕಷ್ಟ ಇದೆ ಅಂತ. ಸೊ ಬನ್ನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆಲ್ಲನೂ ಸೋಕೇಶಿರೋ ಐಟಮ್ಸ್ ಎಲ್ಲನೂ ಒಂದು ಬೌಲಿಗೆ ಸ್ಟೋರ್ ಮಾಡಿ, ಇವಾಗ ಒಂದು ವೈಪರಿಂದ ಅದನ್ನು ವೈಪ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಒಂದು ವೈಪರ್ ತರಿಸಿದೆ, ಅದರಲ್ಲಿ ವೈಪ್ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಗ್ಲಾಸ್ ಎಲ್ಲ ವೈಪ್ ಆಗುತ್ತೆ. ಕಿಚನ್ಗೆ ಒಂದು ವೈಪರ್ ತರಿಸಿದೆ, ಅದರಲ್ಲಿ ತುಂಬಾ ಕ್ಲೀನ್ ಆಗುತ್ತೆ. ಮತ್ತು ಕುರಿನಾಗ ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಡಸ್ಟ್ ಎಲ್ಲ ಹೋಗುತ್ತೆ. ಈಗ ಅದರಲ್ಲೇ ಎಲ್ಲನೂ ವೈಪ್ ಮಾಡ್ಕೊತಿದ್ದೀನಿ. ಅಷ್ಟೊತ್ತಿಗೆ ಒಂದು ವೈಪರ್ ಕೂಡ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ, ಅದು ಕೂಡ ಬಂತು. ಈಗ ಅದನ್ನು ಕೂಡ ರಿಸೀವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಹಾಗೆ ನೋಡಿ, ಪುಟ್ಟ ಗಣಪ ಮತ್ತು ಹಸುದು ಎಲ್ಲ ತುಂಬ ಚೆನ್ನಾಗಿರೋ ಶೋ ಪೀಸ್ ಎಲ್ಲ ನನ್ನ ಮಗಳು ತಂದಿದ್ದಾಳೆ. ಮಾಲಿಗೆ ಹೋದಾಗ ಗಣೇಶಪುರದಲ್ಲಿ ತಗೊಂಬರ್ತಾಳೆ. ಅವಳು ದುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಮಾಡಲ್ಲ. ಪ್ಯಾಕೆಟ್ ಮನೆಗೆಲ್ಲ ಕೊಟ್ಟಿರ್ತಾರೆ ಅವರಪ್ಪ, ಅದನ್ನೆಲ್ಲ ಏನು ಮನೆಗೆ ಬೇಕು ಏನು ಅದನ್ನೆಲ್ಲ ತೊಗೊಂಡು ಬರ್ತಾಳೆ. ಹಾಗೆ ನೋಡಿ, ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಕೃಷ್ಣ ಅನಿಸುತ್ತೆ, ಗಣಪಲ್ಲ, ಕೃಷ್ಣ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅರ್ಧಂಬರ್ಧ ಒರೆಸಿದ್ದೀನಿ. ಇವಾಗ ಬಂದು ಫೋನ್ ಮಾಡಿದ್ರು, ಸೊ ಅದು ರಿಸೀವ್ ಮಾಡ್ಕೊಬಿಟ್ಟು ಇವಾಗ ನೋಡಿ ಇದೇ ತೋರಿಸ್ತಾ ಇದ್ದೀನಿ. ಕಿಚನ್ ವೈಪರು ಮತ್ತು ಇದು ಫಸ್ಟೇ ತರಿಸಿದ್ದೆ. ಇದು ಯೂಸ್ ಆ್ಯಂಡ್ ಥ್ರೋ ವೈಪರು, ಅದು ವಾಷಬಲ್ಲು. ಇದು ತರಿಸಿ 2 ಮಂತ್ ಆಗಿತ್ತು. ಇದು ನೋಡಿ, ಇದು ವೈಪರು, ಇದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್. ಸೊ ಆಫರ್ ಇದ್ದಾಗಲೇ ತರಿಸ್ಕೊಂಡಿದ್ದೆ, ಆಫರ್ ಇದ್ದಾಗ ತರಿಸಿದ್ದೀನಿ. ನೋಡಿ ಇದೆ, ಚೆನ್ನಾಗಿದೆಯಾ? ನಿಮಗೂ ಬೇಕಾದರೆ ತರಿಸ್ಕೊಳ್ಳಿ. ಹಾಗೆ ಮತ್ತು ಕ್ಲೀನಿಂಗ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೋಕೇಶ್ ಕೋಲಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕಿಟಕಿ ಕೂಡ ಇತ್ತು, ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್, ಲವ್ ಯು ಆಲ್.